ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂದು ಮೆಜೆಸ್ಟಿಕ್ನಲ್ಲಿ ಕೂತು ಗಾಂಧಿನಗರಲ್ಲಿ ನಂದೊಂದು ಕಟ್ಔಟ್ ಬೀಳಬೇಕು ಅಂತ ಆಸೆ ಕಂಡಿದ್ದಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಕಟ್ಔಟ್ ಅಲ್ಲಿದೆ ನೋಡಿ. ಅತಿ ಎತ್ತರವಾಗಿ ಅವರು ಅಂದುಕೊಂಡಿದ್ದಕ್ಕೂ ಹೆಚ್ಚಿನ ಮಟ್ಟದಲ್ಲೇ ಅವರಿಗೆ ಪ್ರೀತಿ ವಿಶ್ವಾಸ ಇರಬಹುದು, ಅಭಿಮಾನಿಗಳಿಂದ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಅವರ ಒಂದು ಕಟ್ಔಟ್ ಇರಬಹುದು, ಅವರು ಅಂದುಕೊಂಡಂತಹ ಒಂದು ಉತ್ತಮ ರೀತಿಯಲ್ಲೇ ಇವತ್ತಿಗೆ ಬೆಳೆದು ನಿಂತಿದ್ದಾರೆ. ಆ ಒಂದು ಕಟ್ಔಟ್ ಕೇವಲ ಗಾಂಧಿನಗರದಲ್ಲಿರುವಂತಹ ಸಂತೋಷ್ ಚಿತ್ರಮಂದಿರದಲ್ಲಿ ಮಾತ್ರವಲ್ಲ, ಇಲ್ಲಿರುವಂತಹ ಅಷ್ಟು ಥಿಯೇಟರ್ಗಳಲ್ಲೂ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಸಹ ಅವರ ಕಟ್ಔಟ್ ಇವತ್ತು ರಾರಾಜಿಸ್ತಾ ಇದೆ. ಇವತ್ತು ಈ ಕಟ್ಔಟ್ ನಿಂತಿದೆ, ಆದರೆ ನಾಳೆ ಬೆಳಿಗ್ಗೆ ಈ ಕಟ್ಔಟ್ ಹೀಗೆ ಇರೋದಿಲ್ಲ. ಇದಕ್ಕೆ ಹಾಲಿನ ಅಭಿಷೇಕ ಇರ್ಬೋದು, ಪುಷ್ಪಾರ್ಚನೆ ಪ್ರತಿಯೊಂದು ಅಭಿಮಾನಿಗಳಿಂದ ಆಗುತ್ತೆ. ಅದುವೇ ಅಭಿಮಾನಿಗಳ ಅಭಿಮಾನ ತೋರ್ತಾ ಇರುವಂಥದ್ದು. ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗ್ತಿರೋವಂಥದ್ದು. ಆಗಸ್ಟ್ 26 ಇನ್ನೇನು ಟಾಕ್ಸಿಕ್ ವಿಶ್ವ ದರ್ಶನಕ್ಕೆ ಸಜ್ಜಾಗ್ತಿದೆ. ಇಷ್ಟು ವರ್ಷಗಳ ಒಂದು ಪರಿಶ್ರಮ, 4 ವರ್ಷಗಳ ಏನು ಸತತವಾಗಿ ಪರಿಶ್ರಮವನ್ನು ಕಂಡಿದ್ರು ಯಶ್ ಅವರು, ಈ ಒಂದು ಪರಿಶ್ರಮಕ್ಕೆ ನಾಳೆಗೆ ಯಾವ ರೀತಿ ಒಂದು ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದರಲ್ಲೂ ಸಹ ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಇರಬಹುದು. ಬಾಹುಬಲಿ 2 ಏನಿತ್ತು ಅದರ ಮುಂಗಡ ಕಲೆಕ್ಷನ್ 6 ಲಕ್ಷ ಇತ್ತು. ಆ 6 ಲಕ್ಷವನ್ನು ಬೀಟ್ ಮಾಡಿರುವಂಥದ್ದು ಟಾಕ್ಸಿಕ್ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ಸ್. ಹೌದು, 9 ಲಕ್ಷ ಟಿಕೆಟ್ಸ್ ಈಗಾಗಲೇ ಸೋಲ್ಡ್ ಔಟ್ ಆಗಿರುವಂಥದ್ದು. ಅದರಲ್ಲೂ ಸಹ ಕರ್ನಾಟಕದಲ್ಲಿ 17 ಕೋಟಿ ಈಗ ಕಲೆಕ್ಷನ್ ಮಾಡಿದೆ. ಸಿನಿಮಾ ರಿಲೀಸ್ಗೂ ಮೊದಲೇ ಈ ಕಲೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಬರೀ ಬೆಂಗಳೂರು ಬಗ್ಗೆ ನಾವು ಮಾತಾಡಿದರೆ, ಬೆಂಗಳೂರಿನಲ್ಲೇ 11 ಕೋಟಿ ಕಲೆಕ್ಷನ್ ಈ ಸಿನಿಮಾ ಈಗಾಗಲೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ನಲ್ಲಿ ಮಾಡಿರೋವಂಥದ್ದು. ಸಾಕಷ್ಟು ಡೆವಲಪ್ಮೆಂಟ್ಗಳು ಈಗ ಟಾಕ್ಸಿಕ್ ಸಿನಿಮಾ ಬಗ್ಗೆ ಆಗ್ತಿರೋವಂಥದ್ದು. ಮೊದಲನೇ ಬಾರಿಗೆ ಗಾಂಧಿನಗರದಲ್ಲಿರುವಂತಹ 4 ಮುಖ್ಯ ಚಿತ್ರಮಂದಿರಗಳಲ್ಲಿ ಏಕಕಾಲದಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಸಂತೋಷ್ ಚಿತ್ರಮಂದಿರ, ಈಗೇನು ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ಈ ದೃಶ್ಯಾವಳಿಗಳೆಲ್ಲ ಸಂತೋಷ್ ಚಿತ್ರಮಂದಿರದ ಒಂದು ದೃಶ್ಯಾವಳಿಗಳು. ಈ ಕಟ್ಔಟ್ ಕೂಡ ಹೌದು. ಇಲ್ಲಿ ಸಂತೋಷ್ ಚಿತ್ರಮಂದಿರದಲ್ಲಿ ನಾಳೆ ಕನ್ನಡದ ಅವತರಣಿಕೆಯಲ್ಲಿ ವರ್ಷನಲ್ಲಿ ರಿಲೀಸ್ ಆಗ್ತಿರೋವಂಥದ್ದು. ಇನ್ನು ಹಿಂದಿ ವರ್ಷನ್ ನೀವು ನೋಡಬೇಕು, ಹಿಂದಿ ಪ್ರಿಯರು ಕೂಡ ಇರ್ತೀರಾ, ನಮ್ಮ ಭಾಷೆನಲ್ಲೇ ಟಾಕ್ಸಿಕ್ ಸಿನಿಮಾ ನೋಡಬೇಕು ಅನ್ನೋವಂಥವ್ರಿಗೂ ಸಹ ತ್ರಿವೇಣಿ ಚಿತ್ರಮಂದಿರ ಹಾಗೂ ನರ್ತಕಿ ಚಿತ್ರಮಂದಿರ ಇದೆ. ನರ್ತಕಿ ಚಿತ್ರಮಂದಿರದಲ್ಲಿ ನೀವು ಹಿಂದಿ ವರ್ಷನ್ ಸಿನಿಮಾ ನೋಡಬಹುದು. ಹಾಗೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ತೆಲುಗು ಪ್ರೇಕ್ಷಕರು ಯಾರಿದ್ದೀರಾ ಅವರು ಟಾಕ್ಸಿಕ್ ಸಿನಿಮಾವನ್ನು ನೋಡಬಹುದು. ಇನ್ನು ಮಲಯಾಳಂ ಬರುವಂಥವರು ಭೂಮಿಕಾ ಚಿತ್ರಮಂದಿರದಲ್ಲಿ ನೋಡಬಹುದು. ಹೀಗಾಗಿ ಗಾಂಧಿನಗರಕ್ಕೆ ನೀವೇನಾದರೂ ಬಂದರೆ ಒಟ್ಟು 4 ಭಾಷೆಯ 4 ಥಿಯೇಟರ್ಗಳು ನಿಮಗೆ ಸಿಕ್ಕಿಬಿಡುತ್ತೆ. ಇಲ್ಲಿ ಸಹ ಟಾಕ್ಸಿಕ್ನ ವಿಶ್ವ ದರ್ಶನ ನೀವು ಪಡೆದುಕೊಳ್ಳಬಹುದು. ಸೊ ಇದಿಷ್ಟು ಟಾಕ್ಸಿಕ್ ಅಪ್ಡೇಟ್ ಆಗಿತ್ತು. ಮತ್ತಷ್ಟು ಅಪ್ಡೇಟ್ಗಳನ್ನು ಆಗಾಗ ಕೊಡ್ತಾನೆ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಗ್ಯಾಂಚ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು.